ನನಸ್ತು ಅದ್ ಬಂದೆ ಜಗಳ ಮಾಡಿದೆ ಮುಗೀತು. ಅದನ್ನ ಬಿಗ್ ಬಾಸ್ ಕಂಟಿನ್ಯೂ ಆಯ್ತು. ಆಮೇಲೆ ನಂಗೂ ಯಾವ್ದು ಕಂಟಿನ್ಯೂ ಮಾಡಕ್ ಇಷ್ಟ. ಅದಕ್ಕೆ ನೆನ್ನೆನೆ ಎಲ್ಲ ನಾನು ಯಾವ ತರ ವ್ಯಕ್ತಿ ಅಂತಂದ್ರೆ ನಾನ್ ದ್ವೇಷನೇ ಮಾಡಲ್ಲ. ಅನ್ನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನು ಅಂತ ಅರ್ಥ ಆಗಿಲ್ಲ. ನನ್ ಒಳಗೆ ಸುದೀಪಣ್ಣ ತೋರಿಸಿದಷ್ಟೇ ಸಾಕದೆ. ಹೇಳಿದ್ ಸಿಂಪಲ್ ಲ್ಯಾಂಗ್ವೇಜ್ ಅಮ್ಮಂಗ ಅರ್ಥ ಆಗ್ತಿಲ್ಲ. ಇನ್ ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರು. ಅದನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ನನ್ಗೂ ಅನ್ನಿಸ್ತು ಏನೋ ಒಂದು ಸ್ಪಾರ್ಕ್ ಇದೆ ಇವ್ರಿಬ್ರು ನಡುವೆ ಅಂತ. ಸತ್ಯವಾಗ್ಲಿ ಯಾವ್ದೇ ರೀತಿಯಾದ ಸ್ಪಾರ್ಕು ಇರ್ಲಿಲ್ಲ. ಆಕ್ಚುಲಿ ಆ ಮನೇಲಿ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ದಿದ್ದು ಅಂದ್ರೆ ಆ ವ್ಯಕ್ತಿ ಜೊತೆಗೇನೆ ನೀವು ನೋಡಿ. ಆಮೇಲೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೀರೋಯಿನ್ ಯಾರು ಮಾಡೋಣ ಹೇಳಿ? ಹೀರೋಯಿನ್ 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 ಮೋಕ್ಷಿತ. ಏನ್ ಅಲ್ಲೂ ಜಗಳ ಆಡಿಸ್ಬೇಕು ಅಂತಾನ? ಬರೀ ಇಂತಾರೆ. ಓಕೆ, ಈಗ ಅಭಿಮಾನಿಗಳಿಗೆ ತ್ರಿಮೋಕ್ಷಿ ಇಬ್ರು ಕೂಡ ವೆಯ್ಟ್ ಮಾಡ್ಬೇಕು, ಲೈಕ್ ಇಬ್ರು ಒಂದಾಗ್ಬೇಕು ಅಂತ ಕಾಯ್ತಿದ್ದಾರೆ. ಏನ್ ಹೇಳಿ? ಈ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಮುಂದೆ ಬನ್ನಿ ಮಾಡೋಣ, ಕತೆ ಇಷ್ಟ ಆದ್ರೆ. ನಾನ್ ಮಾಡ್ತೀನಪ್ಪ, ಅವ್ರು ಮಾಡ್ತಾರಲ್ವಾ ಗೊತ್ತಿಲ್ಲ, ಅವ್ರನ್ನ ಕೇಳ್ಬಿಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿ ಆಗಿದೆ. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ.